ಕನ್ನಡ ನಾಮಫಲಕ ಅಳವಡಿಕೆ ವಿಚಾರದಲ್ಲಿ ಸಮರ ಜೋರಾಗಿರಬೇಕಾದ್ರೆ ಒಂದು ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಸರ್ಕಾರದ ಅವಧಿಯಲ್ಲಿ ಹೋರಾಟ ಮಾಡಿದ್ರೆ ಜೈಲಿಗೆ ಹಾಕ್ತಾರಾ ಅನ್ನೋ ಪ್ರಶ್ನೆಯನ್ನ ಹೋರಾಟಗಾರರು ಕೇಳ್ತಾ ಇದ್ದಾರೆ. ಕನ್ನಡ ಪ್ರೇಮಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡದ ಪರವಾಗಿ ಹೋರಾಡುವಂತಹ ಸ್ವಾತಂತ್ರ್ಯ ಹಾಗಾದ್ರೆ ಇಲ್ವಾ? ಕನ್ನಡಕ್ಕಾಗಿ ಹೋರಾಟ ನಡೆಸಿದ್ದಕ್ಕೆ ಜೈಲು ಪಾಲಾಗಿದ್ದಾರಲ್ಲ, ಇದು ಸರಿನಾ? ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ ಅನ್ನೋ ರೀತಿನ ಪರಿಸ್ಥಿತಿ. ಜನಸಾಮಾನ್ಯರಿಗೆ ಒಂದು ಕಾನೂನು, ಹೋರಾಟಗಾರರಿಗೆ ಒಂದು ಕಾನೂನು ಆದ್ರೆ ರಾಜಕಾರಣಿಗಳಿಗೆ ಮಾತ್ರ ಇನ್ನೊಂದು ಕಾನೂನ, ಇನ್ನೊಂದು ನ್ಯಾಯನ ಅನ್ನೋ ಪ್ರಶ್ನೆ ಇದೆ. ಈ ಹಿಂದೆ ರಾಜಕಾರಣಿಗಳ ಮೇಲೆ ಕೇಸ್ ದಾಖಲಾಗಿತ್ತು, ಈ ಹಿಂದೆ ಗಲಭೆಕೋರರ ಮೇಲೆ ಕೇಸ್ ದಾಖಲಾಗಿತ್ತು ಅಲ್ಲ, ಅದೆಲ್ಲ ಎಲ್ಲಿಗೆ ಹೋಯ್ತು? ಅಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡಿ ಅಂತವರಿಗೆ ಶಿಕ್ಷೆ ಕೊಡಿಸುವಲ್ಲಿ ನೀವು ಯಶಸ್ವಿ ಆಗಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ನಿನ್ನೆಯ ಹೋಲ್ ಸಿಚುವೇಶನ್ಗೆ ನೇರವಾಗಿ ಅಧಿಕಾರಿಗಳ ಮೈಗಳ್ಳತನ, ಬೇಜವಾಬ್ದಾರಿತನನೇ ಕಾರಣ. ಬಿಕಾಸ್ ಅವ್ರು ರೂಲ್ಸ್ ಮಾಡಿದಾಗ ಅದನ್ನು ಇಂಪ್ಲಿಮೆಂಟ್ ಮಾಡಿದಿದ್ರೆ ನಿನ್ನೆ ಅಷ್ಟು ಜನ ಹೋರಾಟಗಾರರು ಬೀದಿಗಿಳಿತಾ ಇರಲಿಲ್ಲ, ಅಷ್ಟೊಂದು ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇರಲಿಲ್ಲ. ಆಮೇಲೆ ಎರಡು ಆಂಗಲ್ನಲ್ಲಿ ನಾವು ಇದನ್ನ ಯೋಚನೆ ಮಾಡಬೇಕಾಗತ್ತೆ. ಒಂದು, ಅಧಿಕಾರಿಗಳ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗೆ ಇಲ್ಲಿ ಕಂಡು ಬಂದಿದೆಯಾ? ಓಕೆ, ಆ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದಷ್ಟು ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಕೊರೋನಾ ಟೈಮ್ನಲ್ಲಿ ರೂಲ್ಸನ್ನ ಬ್ರೇಕ್ ಮಾಡಿ ದೊಡ್ಡ ಮಟ್ಟದಲ್ಲಿ ರ್ಯಾಲಿಗಳನ್ನು ಮಾಡಿದ್ರು. ಮೇಕೆದಾಟು ಪಾದಯಾತ್ರೆ ನಿಮಗೆ ನೆನಪಿರಬಹುದು. ಅದರಲ್ಲಿ ಈಗ ಆಡಳಿತದಲ್ಲಿದ್ದಾರಲ್ಲ ಅವರೆಲ್ಲ ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇರ್ಬೋದು, ಡಿ.ಕೆ. ಸುರೇಶ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಎಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಅವರ ವಿರುದ್ಧ 8 FIRಗಳು ಪ್ರತ್ಯೇಕವಾಗಿ ದಾಖಲಾಗಿದ್ವು. ಆ ಕೇಸ್ ಏನಾಯ್ತು ಅಂತ ಹುಡುಕಿದಾಗ ನಮಗೆ ಗೊತ್ತಾದಂತಹ ವಿಚಾರ, ಕಾಂಗ್ರೆಸ್ ನಾಯಕರ ವಿರುದ್ಧ ಇದ್ದಂತಹ ಕೇಸನ್ನ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣನೇ ವಾಪಸ್ ಪಡೆಯೋ ಕೆಲಸ ಆಗಿದೆ. ಇಲ್ಲಿ ಇಷ್ಟು ಈಸಿಯಾಗಿ ಕೇಸನ್ನು ವಾಪಸ್ ಪಡ್ಕೊಂಡ್ರಲ್ಲ, ಇದೇ ರೂಲ್ಸು, ಇದೇ ಇಂಪ್ಲಿಕೇಶನ್ಸು ಯಾಕೆ ಇವರ ವಿಚಾರದಲ್ಲಿ ಇಲ್ಲ ಅನ್ನೋದು ಪ್ರಶ್ನೆ. ಎರಡನೇ ವಿಚಾರ, ಎರಡನೇ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. 2020ರಲ್ಲಿ ನಿಮಗೆಲ್ಲ ನೆನಪಿರ್ಬೋದು, DJ ಹಳ್ಳಿ KJ ಹಳ್ಳಿ ಗಲಭೆ. ಸೊ ಅಲ್ಲಿ 4 ಜನ ಗೋಲಿಬಾರ್ನಲ್ಲಿ ಹತರಾದ್ರು. ಅದಾದ ನಂತರ ಮತಾಂಧತೆಯ ಅಫೀಮನ್ನ ತುಂಬಿಕೊಂಡಂತಹ ಹೋರಾಟಗಾರರ ಹೆಸರಲ್ಲಿ ಬಂದಂತಹ ಪುಂಡರು, ಪೋಖ್ರಿಗಳನ್ನ ಕೆಲವರನ್ನ ಅರೆಸ್ಟ್ ಮಾಡಿದ್ರಲ್ಲ, ಅಂತಹ ಕೆಲವರಿಗೆ ಈಗಿನ ಸರ್ಕಾರದಲ್ಲಿರೋ ಕೆಲವು ಶಾಸಕರು ಹೋಗ್ಬಿಟ್ಟು ಪರಿಹಾರ ಕೊಟ್ರು. ನೆನಪಿದ್ಯಾ? ಮರ್ತೋಗ್ಬಿಡ್ತಾ? ಸೊ ಆರೋಪಿಗಳ ವಿರುದ್ಧ ಕೇಸ್ ವಾಪಸ್ಗೆ ಪತ್ರವನ್ನ ಶಾಸಕರೊಬ್ರು ಬರೀತಾರೆ. ನೆನಪೋಯ್ತಾ ಅದು? ಅದನ್ನ ಚರ್ಚೆ ಮಾಡ್ತೀರಾ ನೀವು? ಅಲ್ಲಿ ನಿಮಗೆ ಬೇಕಾದವರು ಹೋರಾಟ ಮಾಡಿದ್ರೆ, ನಿಮಗೆ ಬೇಕಾದವರು ಬಂದು ದಾಂಧಲೆ ಮಾಡಿ ಪುಂಡಾಟವನ್ನು ಮಾಡಿದ್ರೆ ಅಂಥವರ ವಿರುದ್ಧ ಕೇಸ್ ವಾಪಸ್ ಪಡೆಯುವಲ್ಲಿ ನಿಮ್ಮ ಉತ್ಸಾಹ ನಿಜವಾಗ್ಲೂ ಈ ಮಣ್ಣಿನ ನೆಲದ ವಿಚಾರವಾಗಿ, ಭಾಷೆಯ ವಿಚಾರವಾಗಿ ಹೋರಾಟ ಮಾಡ್ತಾ ಇರೋರ ಪರವಾಗಿ ಯಾಕಿಲ್ಲ ಪ್ರಶ್ನೆ ಇದೆ. ಇನ್ನೊಂದು ಕಡೆಗೆ ಹುಬ್ಬಳ್ಳಿಯಲ್ಲಿ ನಿಮಗೆ ಆ ಪೊಲೀಸ್ ಸ್ಟೇಷನ್ ಹತ್ರ ನಡೆದಂತಹ ಸಂಘರ್ಷ ನೆನಪಿರ್ಬೋದು. ಅಲ್ಲಿ ಸರ್ ತನ್ಸೆ ಜುದಾ ಅನ್ನುವಂತಹ ಘೋಷವಾಕ್ಯಗಳೆಲ್ಲ ಮೊಳಗಿ ಬಿದ್ದಿತ್ತು. ಇಡೀ ಹುಬ್ಬಳ್ಳಿ ನಗರ ಹೊತ್ತಿ ಉರಿದಿತ್ತು. ಆ ಭಾಗದ ಜನರ ನಿದ್ದೆ ಕೆಡಿಸಲಾಗಿತ್ತು. ಆ ಕೇಸ್ ಏನಾಯ್ತು? ಸರ್ಕಾರಿ ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡಿದ್ರಲ್ಲ, ಅಂತಹ ಗಲಭೆಕೋರರ ಪರವಾಗಿ ನಿಂತಿದ್ದು ಇದೆ. ಅಂತಹ ಗಲಭೆಕೋರರ ವಿರುದ್ಧ ಇದ್ದಂತಹ ಕೇಸನ್ನ ವಾಪಸ್ ಪಡೆಯೋದ್ರ ಬಗ್ಗೆ ಸಂಪುಟ ಉಪಸಮಿತಿಯಲ್ಲಿ ಚರ್ಚೆ ಆಗಿದ್ದಿದೆ. ಇದೆಲ್ಲ ಏನು? ನಿಮ್ಮ ಪರವಾಗಿ ನಿಮಗೆ ಬೇಕಾದವರು, ನಿಮಗೆ ಓಟ್ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೋ ಅಲ್ಲಿ ಅಂಥವ್ರ ವಿರುದ್ಧ ಕೇಸ್ ವಾಪಸ್ ಪಡಿತೀರಾ. ಆದರೆ ಇಲ್ಲಿ ನಿಜವಾಗ್ಲೂ ಈ ನಾಡಿನ ಅಸ್ಮಿತೆ ವಿಚಾರವಾಗಿ ಹೋರಾಟ ಮಾಡಿದವ್ರನ್ನ ನಡೆಸ್ಕೊಳ್ಳೋ ರೀತಿನ ಇದು ಅಂತ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಆಗಿನ ಗೃಹ ಸಚಿವರ ಮನೆ ಮೇಲೆ ದಾಳಿ ಆಗಿತ್ತಲ್ಲ, ABVP ಕಾರ್ಯಕರ್ತರಿಂದ ದಾಳಿ ಆಗಿತ್ತಲ್ಲ, ಆ ಕೇಸ್ ಇಲ್ಲಿ ತನಕ ಬಂತು. ಅಗೇನ್ ನಿಮಗೆ ಬೇಕಾದವ್ರ ಕೇಸ್ನ ವಾಪಸ್ ಪಡಿತೀರಾ. ಬೇಡ ಅಂದವರು, ನಿಮಗೆ ಥ್ರೆಟ್ ಆಗ್ತಿದ್ದವರು, ನಿಮಗೆ ಚಾಲೆಂಜನ್ನು ಹಾಕ್ತಾ ಇದ್ದವ್ರದ್ದು ಕೇಸ್ ಹಾಕ್ತೀರಾ. ಇಲ್ದಿರೋ ಸೆಕ್ಷನ್ಗಳನ್ನು ಹಾಕಿ, ಅವ್ರಿಗೆ ನಾನ್ ಬೇಲಬಲ್ ಕೇಸ್ಗಳನ್ನು ಹಾಕಿ, ಸೆಕ್ಷನ್ಗಳನ್ನು ಹಾಕಿ ಡೈರೆಕ್ಟ್ ನ್ಯಾಯಾಂಗ ಬಂಧನ ಕಳಿಸ್ತೀರಾ. ಇದು ಸರಿನಾ? ನಿಮ್ದು ಹಿಪೋಕ್ರಸಿ ಅಲ್ವಾ ಇದು ಅಂತ ಕೇಳ್ತಾ ಇದ್ದಾರೆ. ಕನ್ನಡ ನಾಮಫಲಕಕ್ಕಾಗಿ ಕನ್ನಡಿಗರು ಹೋರಾಟ ಮಾಡಿದ್ರು. ಈ ನಾಡಲ್ಲಿ ಇದಕ್ಕೆ ಹೋರಾಟ ಮಾಡಕ್ ಸ್ಥಿತಿ ಬಂದಿರೋದೇ ದುರ್ದೈವ. ಸಾರ್ವಜನಿಕ ಆಸ್ತಿಗೆ ಧಕ್ಕೆ ಮಾಡಿದ್ರು, ಪಬ್ಲಿಕ್ ಸರ್ವೆಂಟ್ ಮೇಲೆ ಹಲ್ಲೆ ಮಾಡಿದ್ರು ಅಂತ 4-5 ಸೆಕ್ಷನ್ಗಳನ್ನ ಹಾಕಿ ಒಳಗೆ ಹಾಕಿದ್ದೀರಲ್ಲ, ಇದು ಯಾವ ನ್ಯಾಯ? ಇದು ಎಲ್ಲಿ ನ್ಯಾಯ ಅಂತ ಪ್ರಶ್ನೆಯನ್ನ ಎಲ್ಲರೂ ಕೇಳ್ತಾ ಇದ್ದಾರೆ. 44 ಜನ ಕರವೇ ಕಾರ್ಯಕರ್ತರನ್ನ ಬಂಧಿಸೋ ಕೆಲಸ ಆಯಿತು. ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನ ಹಾಕಲಾಯಿತು. 14 ದಿನ ಅವರನ್ನ ಜೇಸಿಗೆ ಕಳಿಸೋ ವ್ಯವಸ್ಥೆ ಆಯಿತು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳೀಧರ್. ಇವರು ರೂಲ್ಸ್ ಮಾಡಿ ಅದನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿನ್ನೆಯ ಸಿಚುವೇಶನ್ ಬರ್ತಾನೆ ಇರಲಿಲ್ಲ. ಇವ್ರು ರೂಲ್ಸ್ ಮಾಡಿದ್ ಹೆಂಗಾಗಿತ್ತು ಅಂದ್ರೆ ಊಟಕ್ಕಿಲ್ದಿದ್ದು ಉಪ್ಪಿನಕಾಯಿ ತರ ಅದನ್ನ ಇಂಪ್ಲಿಮೆಂಟ್ ಮಾಡೋದನ್ನ ಮರ್ತೋಗ್ತಾರೆ. ಅಧಿಕಾರಿಗಳ ಮೈಗಳತನ ಇಲ್ಲಿ ಹೋರಾಟಗಾರರು ಬೀದಿಗಿಳಿಯೋ ರೀತಿ ಆಯ್ತು. ಈಗ ಅಂತವ್ರನ್ನ ಜೇಸಿಗೆ ಕಳಿಸೋ ವ್ಯವಸ್ಥೆ ಅಂತ ಹೇಳಿದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ?
ಕನ್ನಡದ ವಿಚಾರವಾಗಿ ಹೋರಾಟ ಮಾಡಬೇಕಾದ ಸ್ಥಿತಿಯನ್ನು ನೀವು ತಂದಿರೋದೇ ಆಕ್ಚುಲಿ ದುರ್ದೈವದ ಕೆಲಸ. ಅಂಥದ್ರಲ್ಲಿ ಕೇಸ್ಗಳನ್ನು ಹಾಕ್ತೀರಿ, ನಾನ್ ವೇಲೇಬಲ್ ಸೆಕ್ಷನ್ ಅನ್ನ ಹಾಕ್ತೀರಿ ಅಂದ್ರೆ ಇದು ಯಾರನ್ನ ಕುಗ್ಗಿಸೋ ಪ್ರಯತ್ನ ಅಂತ? ಮಮತಾ, ಖಂಡಿತವಾಗಿ ಇದು ಕೇವಲ ಅಧಿಕಾರಿಗಳ ಕೆಲಸ ಮಾತ್ರ ಅಲ್ಲ, ಇದು ಸರ್ಕಾರಗಳ ಒಂದು ಹೊಂಬಗಿಡತನ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಪದೇ ಪದೇ ಅಂದರೆ ಇದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಪ್ರತಿಯೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗೂ ಕೂಡ ಇದೇ ರೀತಿಯ ತಿಪ್ಪೆ ಸಾರಿಸೋ ಕೆಲಸವನ್ನು ಮಾಡ್ತಾನೆ ಇದೆ. ಪ್ರತಿ ಸರಿಯೂ ಕೂಡ ಈ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟನ ಮಾಡ್ತವೆ. ನಿನ್ನೆ ಮೊನ್ನೆಯ ವಿಚಾರ ಅಲ್ಲ ಇದು. ನಾಮಫಲಕಗಳನ್ನು ತೆರವನ್ನು ಮಾಡಬೇಕು, 60% ಅಷ್ಟು ಕನ್ನಡವನ್ನು ನಾಮಫಲಕದಲ್ಲಿ ಇರಿಸಬೇಕು ಅನ್ನೋ ವಿಚಾರಗಳು ನಿನ್ನೆ ಮೊನ್ನೆಯ ಹೋರಾಟ ಅಲ್ಲ, ಸಾಕಷ್ಟು ವರ್ಷಗಳಿಂದನೂ ಕೂಡ ಇದೇ ರೀತಿಯ ಹೋರಾಟಗಳು ಬರ್ತಾ ಇದ್ದೇವೆ. ಇದೇ ರೀತಿ ಕನ್ನಡ ಪರ ಸಂಘಟನೆಗಳು ಕಪ್ಪು ಮಸಿಯನ್ನು ಬಳಿಯುವಂಥದ್ದು, ಅದಾದ ನಂತರ ಅದನ್ನು ಹೊಡೆಯುವಂಥದ್ದು, ಅಂದರೆ ಆಂಗ್ಲ ಭಾಷೆಯಲ್ಲಿರುವಂಥ ನಾಮಫಲಕಗಳೇನಿತ್ತು ಅದನ್ನು ಹೊಡೆಯುವಂಥದ್ದು, ಇದನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ವರ್ಷ ನವೆಂಬರ್ 1ನೇ ತಾರೀಕಿಂದನೂ ಕೂಡ ನಿರಂತರವಾಗಿ ಈ ರೀತಿಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ, ಜೊತೆಗೆ ಈ ರೀತಿ ಯಾರ್ಯಾರು ನಾಮಫಲಕಗಳನ್ನು ಹಾಕೊಂಡಿದ್ದಾರೆ ಅವರನ್ನು ತೆರವನ್ನು ಮಾಡ್ಕೊಳ್ಬೇಕು ಅಂತೇಳಿ ಒಂದು ಅಭಿಯಾನವನ್ನು ಕೂಡ ಮಾಡಿದರು. ಯಾವಾಗ ಅಭಿಯಾನ ಮಾಡಿದ್ರು ಕೂಡ ಸರ್ಕಾರ ಒಂದು ರೀತಿಯಲ್ಲಿ ಎಮ್ಮೆ ಚರ್ಮದ ಧೋರಣೆಯನ್ನು ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತು. ನಾವು ಅದನ್ನು ಫೆಬ್ರವರಿ 28 ತನಕ ಇಟ್ಟಿದ್ದೀವಿ, ಅದಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಎಮ್ಮೆ ಚರ್ಮದ ಕೆಲಸವನ್ನು ತೋರಿಸಲಿಕ್ಕೆ ಒಂದು ಮುಂದಾಗ್ತೋ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಾರ್ಯಕರ್ತರು ಕನ್ನಡದಕ್ಕಾಗಿ ಹೋರಾಟ ಅಂತ ಕರವೇ ಕಾರ್ಯಕರ್ತರೇನಿದ್ರು ಅವರು ರಸ್ತೆಗಿಳಿದ ಸಂದರ್ಭದಲ್ಲಿ ಒಂದಿಷ್ಟು ಕಾನೂನು ಉಲ್ಲಂಘನೆ ಆಗಿದೆ, ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಕಾನೂನ ಕೈ ತೆಗೆದುಕೊಂಡ್ರು ಅದನ್ನು ಹೊಡೆಯುವಂಥದ್ದು, ಇದನ್ನೆಲ್ಲ ಕೂಡ ಅಂದರೆ ಬೋರ್ಡ್ಗಳನ್ನು ಹೊಡೆಯುವಂಥದ್ದು, ಇದೆಲ್ಲನೂ ಕೂಡ ಮಾಡಿದ್ರು. ಯಾವಾಗ ಸರ್ಕಾರ ಅದನ್ನು ಮೊದಲೇ ಇಂಪ್ಲಿಮೆಂಟನ್ನು ಮಾಡಿದರೆ ಈ ರೀತಿಯಲ್ಲಿ ಯಾರೂ ಕೂಡ ರಸ್ತೆಗೆ ಇಳಿತಾ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರಗಳು, ರಾಜಕಾರಣಿಗಳು ತಮಗೆ ಬೇಕಾದಂಥ ಪ್ರಕರಣಗಳೇನಿರುತ್ತೆ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಹೋರಾಟ ಮಾಡೋರ ಮೇಲೆ ನಿರಂತರವಾಗಿ ಪ್ರಕರಣವನ್ನು ದಾಖಲು ಮಾಡಿ ಅವರನ್ನು ಜೈಲಿಗೆ ಕಳಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.